ಸಿಎಂ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪೊನ್ನಣ್ಣವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಕೇಂದ್ರ ಸರ್ಕಾರ ಹೊಸದಾಗಿ ಜಾರಿಗೆ ತಂದಿರತಕ್ಕಂಥ ಒಂದು ಈ ಕಾಯ್ದೆ ಪ್ರಕಾರ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಸಿಎಂ ವಿರುದ್ಧ ಕೊಡೋಕ್ಕೆ ಬರುತ್ತಾ? ನೋಡಿ, ಕಾನೂನಿನಲ್ಲಿ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡೋಕ್ಕೆ ಬರುತ್ತಾ ಅಂತ ಹೇಳುವಂಥ ಪ್ರಶ್ನೆಗಿಂತ ಮುಖ್ಯವಾಗಿ ಈ ಪ್ರಕರಣ ಯಾವ ರೀತಿ, ಪ್ರಕ್ರಿಯೆಗಳು ಯಾವ ರೀತಿ ನಡೆದಿದೆ ಅಂತ ಹೇಳುವಂಥದ್ದನ್ನ ನಾವು ನೋಡಬೇಕು. ಸಂಪೂರ್ಣವಾಗಿ ಕಾನೂನಿನ ಗಾಳಿಗೆ ತೂರಿ, ಸಂವಿಧಾನವನ್ನು ಗಾಳಿಗೆ ತೂರಿ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಏನು ಮಾನ್ಯ ರಾಜ್ಯಪಾಲರು ನಡೆದಿದ್ದಾರೆ, ಅದು ಆತಂಕಕಾರಿಯಾದಂಥ ಬೆಳವಣಿಗೆ, ಅಪಾಯಕಾರಿಯಾದಂಥ ಬೆಳವಣಿಗೆ. ಇದನ್ನು ನಾವು ಪ್ರತಿಭಟಿಸಲೇಬೇಕಾಗುತ್ತೆ. ಕಾನೂನಾತ್ಮಕವಾದ ಹೋರಾಟದ ಮೂಲಕ ಮತ್ತು ರಾಜಕೀಯವಾದಂಥ ಹೋರಾಟದ ಮೂಲಕ ನಾವು ಇದನ್ನು ಪ್ರತಿಭಟಿಸ್ತೀವಿ. ಇವತ್ತು ಎಲ್ಲ ಶಾಸಕರು, ಸಚಿವರು, ಸಂಪೂರ್ಣವಾಗಿ ರಾಜ್ಯದ ಜನತೆ ಮಾನ್ಯ ಸಿದ್ದರಾಮಯ್ಯನವರ ಬೆನ್ನಿಂದ ನಿಂತಿದ್ದಾರೆ. ಅವರಿಗೆ ಯಾವುದೇ ರೀತಿಯಾದಂಥ ಆತಂಕದ ಪ್ರಶ್ನೆಯೇ ಇಲ್ಲ. ಕಾನೂನಿನಲ್ಲಿ ಈ ಆದೇಶ ಏನಿದೆ ಇದು ಸಂಪೂರ್ಣವಾಗಿ ಅನ್ಟೆನೆಬಲ್ ಇನ್ ಲಾ. ಸರ್, 17A ಪ್ರಕಾರ ಒಬ್ಬ ಜನಪ್ರತಿನಿಧಿ ವಿರುದ್ಧ ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಪ್ರಿಲಿಮಿನರಿ ಒಂದು ಎನ್ಕ್ವೈರಿ ಆಗಬೇಕು ಅಂತ, ಅದು ಯಾವುದು ಕೂಡ ಇಲ್ಲಿ ಫಾಲೋ ಆಗಿಲ್ಲ. ಅಲ್ಲ ನೋಡಿ, ಯಾರೋ ಬೀದಿನಲ್ಲಿ ಹೋಗೋರು ಬರೋರು ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಪರ್ಮಿಷನ್ ತಗೊಬರ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂತು? ಸಾಧ್ಯ ಇದೆಯಾ? ಇವರು 2 ವರ್ಷದಿಂದ ಇಟ್ಕೊಂಡಿರುವಂಥ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಸ್ ಚಾರ್ಜ್ ಶೀಟ್ಗಳ ಮೇಲೆ ಯಾರು ಚಾರ್ಜ್ ಶೀಟ್ ಮಾಡಿರೋದು? ಲೋಕಾಯುಕ್ತ ಪೊಲೀಸ್ನವರು. ಲೋಕಾಯುಕ್ತ ಅವರ ವರದಿಯ ನಂತರ ಸಮಾಜ್ ಪರಿವರ್ತನ್ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ನಿರ್ದೇಶನದ ನಂತರ ಕಾನ್ಸ್ಟಿಟ್ಯೂಟ್ ಆಗಿರೋಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಚಾರ್ಜ್ ಶೀಟ್ ಮಾಡಿದ್ದಾರೆ ರೀ. ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡೋಕ್ಕಾಗ್ತಲ್ಲ ಇವ್ರ ಕೈನಲ್ಲಿ. ಇದರಲ್ಲಿ ಯಾರೋ ಹೋಗೋರ ಹತ್ರ ತಗೊಂಡು ಇವರು ಅರ್ಜಿಯನ್ನು ಈ ರೀತಿಯಾಗಿ ವರ್ತಿಸ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಇದು? ಸರ್, ಇವತ್ತು ಹೈಕೋರ್ಟ್ ಮೊರೆ ಹೋಗ್ತೀರಾ ಏನು ಸರ್? ಅಲ್ಲ, ಅದೇ ಹೈಕೋರ್ಟ್ ಹೋಗೋದಾ, ಸುಪ್ರೀಂ ಕೋರ್ಟ್ ಹೋಗೋದಾ, ಯಾವ ಕೋರ್ಟ್ ಹೋಗೋದು ಅಂತ ಹೇಳುವಂಥ ತೀರ್ಮಾನ ಇನ್ನೂ ತೊಗೊಳ್ಳಿಲ್ಲ. ತೊಗೊಂಡ ತಕ್ಷಣ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ BJP ನಾಯಕರ ಮೇಲೆ ಭಾಳಷ್ಟು ಒಂದು ಕೇಸ್ಗಳಿತ್ತು, ಅದರ ಬಳಿ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. CM ಬಳಿ ಏನು ಚರ್ಚೆ ಆಗಿದೆ ಸರ್? ಏನು ಅಡ್ವೈಸ್ ಮಾಡಿದ್ದೀರಿ? ಅಲ್ಲ, ಅದು ಕಾನೂನು ಪ್ರಕ್ರಿಯೆ ನಡೀಬೇಕು ಅಂತೇಳಿ ಎಲ್ಲರೂ ಅಭಿಪ್ರಾಯ ಇದೆ. ಅದರಂತೆ ನಡೀತದೆ. ಅದಕ್ಕೂ ಇದಕ್ಕೂ ಏನೂ ಇದಿಲ್ಲ. ಆದರೆ ನೋಡೋಣ. ಇದು ಪೊನ್ನಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರಣ್ ಜೊತೆ ಆನಂದ್ ನಂದಗುಡಿ, ಪವರ್ TV.